ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ನಾನಿವತ್ತು ನಿಮ್ಗೊಂದು ಭರ್ಜರಿ ಬೇಟೆ ಹೊತ್ತಂದಿದ್ದೀನಿ. ಆ ಬೇಟೆ ಅಂತಿಂಥದ್ದಲ್ಲ, ಅದು ದೇವಸಂಭೂತ, ಸಂತಾನದಾತ, ವರಪ್ರದಾತ, ತ್ರಿಕಾಲಜ್ಞಾನಿ ಅಂತ ಕರೆಸುವಂತ ಸ್ವಾಮೀಜಿಯೊಬ್ಬನ ಬೇಟೆ. ಹೌದು, ಆತ ದೇವರ ಸ್ವರೂಪ ಅಂತ ಹೇಳ್ಕೊಂಡು ಮಕ್ಕಳ ಚರ್ಮ ಮಾರ್ತಿರುವಂತ ಒಬ್ಬ ಕಳ್ಳ ಸ್ವಾಮೀಜಿಯ ಖತರ್ನಾಕ್ ಕತೆ ಹೊತ್ತು ತಂದಿದ್ದೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನೆತ್ತಿ ಮೇಲೊಂದು ಜುಟ್ಟು, ಮುಖ ಕಾಣದಷ್ಟು ಗಡ್ಡ, ಹಣೆ ತುಂಬಾ ವಿಭೂತಿ, ಶ್ವೇತವರ್ಣದ ಪಂಚೆ ಶಾಲು. ಕುಬ್ಜ ದೇಹ, ಕೃಷ್ಣ ವರ್ಣ, ದೂರಕ್ಕೆ ಮಹಾತಪಸ್ವಿಯಂತೆ ಕಾಣೋ ಈತನ ಹೆಸರು ಶ್ರೀನಿವಾಸ್ ಗುರೂಜಿ. ಈ ತಪೋಜೀವಿ ಇರೋದು ಚಿಕ್ಕಬಳ್ಳಾಪುರದ ಬಾಪನಹಳ್ಳಿಯಲ್ಲಿ. ಇದುವೇ ಶಾಪ ವಿಮೋಚನೇಶ್ವರ ದೇವಾಲಯ. ಈ ದೇವಾಲಯಕ್ಕೆ ಈ ಗುರೂಜಿಯೇ ಒಡೆಯ. ಇತಿಹಾಸ ಮಹಿಮೆ. 3 ಮಾವಿನಕಾಯಿಯಷ್ಟು ಉದ್ದ ಇರೋ ಈ ಸ್ವಾಮೀಜಿ ಕೀರ್ತಿ ಮಾತ್ರ ದೊಡ್ಡದೇ ಬಿಡಿ. ಬೈಲಲ್ಲೇ ಇದ್ದಿದ್ದು ಲಿಂಗ. ಇದ್ರದ್ದು ಪೂಜೆ ಪುಸ್ಕಾರ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಮುಂದ್ಗಡೆ ಅಜ್ವಾರ ಅಂತಂದೇಳಿ ದೊಡ್ಡೂರು, ಅವರು ಯಾರನ್ನ ತಗೊಂಬಂದು ಅಲ್ಲಿಟ್ಟು ಮನೆ ಕಟ್ಕೊಟ್ಟು ಅವ್ರಿಗೆ ಪೂಜೆ ಮಾಡಂಗೆ ಸ್ವಾಮಿಗೆ ಮಾಡಬೇಕು ಅಂತಂದು ಅವ್ರು ಅನ್ಕೊಂಡಿದ್ರು. ಅಲ್ಲಿ ಇಲ್ಲಿ ವಾಸ್ತು ಹೇಳ್ತಿದ್ದ ಗುರೂಜಿ ಇವತ್ತು 100 ಕೋಟಿ ಕುಳ. ಅದೆಲ್ಲ ತಪಸ್ಸಿನ ಮಹಿಮೆಯಂತೆ, ಜೊತೆಗೆ ಭಕ್ತರ ಕೃಪೆಯಂತೆ. ಈ ಗುರುಗಳು ಅಲ್ಲಲ್ಲಿ ವಾಸ್ತು ನೋಡ್ತಿದ್ನಂತೆ. ಬೆಂಗಳೂರು ಕಡೆ ಎಲ್ಲ ಯಾರು ಕರೆದ್ರೆ ಅದೆಲ್ಲ ಓದಿದ್ನಂತೆ, ಹೋಗಿ ನೋಡ್ತಾ ಇದ್ನಂತೆ. ಅದ್ರ ಪ್ರಕಾರ ಅಲ್ಲಿ ಧಮ್ಮಸಂದ್ರ ಅಂತಂದು ಬೆಂಗಳೂರು ಪಕ್ಕದಲ್ಲಿ ಮಲ್ಲೇಶ್ವರ ಅಂತ ಆಯಪ್ಪನ ದೋಷಕ ಶಿವನ ಪೂಜೆ ಬಂದದೆ. ಆವಾಗ ಇಲ್ಲಿ ಬಂದು ಇದ್ದ. ದೇವಸ್ಥಾನ ನಮ್ದಲ್ಲ, ದೇವಸ್ಥಾನ ನಿಮ್ಮದು. ಅದಕ್ಕೆ ನಮಗೆ ಬೇಕಾದಾಗ ನಾವು ಮಾಡ್ಕೊಂಡು ನಾವು ಏನ್ ಕೊಡ್ಬೇಕು ಅದು ಹೇಳ್ಕೊಡ. ದೇವಸ್ಥಾನ ನಮ್ದಲ್ಲ, ಇದು ಟ್ರಸ್ಟ್ ಇಲ್ಲ. ಹೌದು, ಓನ್ಲಿ ಡಿವೋಟೀಸ್ ಅಂಡ್ ಟೆಂಪಲ್. ನೋ ಟ್ರಸ್ಟ್. ಧರ್ಮಕರ್ತ ಶ್ರೀನಿವಾಸ ಗುರೂಜಿ ಅಷ್ಟೇ. ತ್ರಿಕಾಲ ಜ್ಞಾನಿ ಈ ಗುರೂಜಿ. ಈ ಸ್ವಾಮೀಜಿ ತ್ರಿಕಾಲ ಜ್ಞಾನಿಯಂತೆ. ಈತನಿಗೆ ಭಕ್ತರ ನೋವು, ಸಂಕಷ್ಟ ಎಲ್ಲ ಮೊದಲೇ ಗೊತ್ತಾಗುತ್ತಂತೆ. ಆದ್ರೆ ಪ್ರಶ್ನೆ ಕೇಳಬೇಕಾದ್ರೆ 100 ರೂಪಾಯಿ ಟೋಕನ್ ತಗೊಳ್ಳೇಬೇಕು. $3,600 ಮಂದಿಗೆ ಸಂತಾನ ಭಾಗ್ಯ. ಸಂತಾನ ಕೊಡೋದ್ರಲ್ಲಿ ಈ ಗುರೂಜಿದ್ದು ಎತ್ತಿದ ಕೈ. ಇಲ್ಲಿವರೆಗೆ 3,600 ಮಂದಿಗೆ ಈತ ಸಂತಾನ ಭಾಗ್ಯ ಕಲ್ಪಿಸಿದ್ದಾನಂತೆ. అన్న దానికోసం అదే ఎట్లా ఏమి అని చెప్తాను అన్న. 3,600 మందికి అయి ఉన్నారు ఇక్కడ సంతానం. 3,600 మందికి అందరికీ తవ్విదైంది. ఓహో, అట్లయితే మంచిదే. ಈ ಗುರೂಜಿಗೆ ಶರಣಾದ್ರೆ ಮಕ್ಕಳಾಗುವುದು ಗ್ಯಾರಂಟಿಯಂತೆ. ಇನ್ನೊಂದು ವಿಶೇಷ ಗೊತ್ತಾ? ಈ ಗುರೂಜಿ ಕಣ್ಣಲ್ಲೇ ಭಕ್ತರ ದೇಹದ ಸ್ಕ್ಯಾನ್ ಮಾಡ್ತಾರೆ, ಹಾಗೆ పరిహారನೂ ಹೇಳ್ತಾರೆ. ముందు మనకు రావాలా, నాకు రావాలా, ఓకే, మెడికల్ ప్రకారం ఉందా లేకపోతే శాపం ఉందా అనేది నేనే చెప్తాను. మెడికల్ ప్రకారం కూడా వాళ్ళు ఏం చెప్పారో కూడా నేను చెప్తాను నీకు. హాస్పిటల్లో మీ సిస్టర్కి ఏం చెప్పారో నేనే చెప్తాను. అంతేనా? ಆಂಧ್ರ ಮೂಲದ ಈ ಸ್ವಾಮೀಜಿ ಬರೀ 8 ವರ್ಷದಲ್ಲಿ ಮಾಡಿದ ಸಾಧನೆ ಮಾತ್ರ ಸಾಮಾನ್ಯದ್ದಲ್ಲ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದೇ. ಈ ಸ್ವಾಮೀಜಿಯ ವೇಷ ಭೂಷಣ, ಹಾವ ಭಾವ, ಮಾತುಕತೆ ನೋಡಿದ್ರೆ ಹಾಗೆ ಭಕ್ತಿಯಿಂದ ಅಡ್ಡಡ್ಡ ಬೀಳಬೇಕು ಅನ್ಸುತ್ತೆ. ಆದ್ರೆ ಈತ ಸಾಮಾನ್ಯನಲ್ಲ, ಈತನೊಬ್ಬ ಮಕ್ಕಳ ಕಳ್ಳ. ಈ ತಾಯಿ ಹೇಳೋ ಕಿಡ್ನಾಪರ್ ಗುರೂಜಿ ಮತ್ತಾರೂ ಅಲ್ಲ, ಇದೇ ಶ್ರೀ 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 ಶ್ರೀನಿವಾಸ ಗುರೂಜಿ.